ನಮಸ್ತೆ. ನಮ್ಮ ಜೀವನಿರತ್ನಮ್ಮ ಅಂತ ನನ್ನ ಹೆಸರು. ಜೀವನಿರತ್ನಮ್ಮ ಅಂತ ನನ್ನ ಹೆಸರು. ಯಾಕೆಂದ್ರೆ ನಾನು ಪ್ರಾಡಕ್ಟ್ ಯೂಸ್ ಮಾಡಿದ್ದು ಲೋ BP ಲೋ ಶುಗರ್ ಅಂತ. ಅದು ನನಗೆ 2 ಕಣ್ಣು ಮಂಜು ಬರ್ತಾ ಇತ್ತು. ಅಂದ್ರೆ ನಾನು ಅದು ಇದು ಬಂದಾಗ ನನ್ನ ಕಣ್ಣೇ ಕಾಣಿಸ್ತಾ ಇಲ್ಲ, ಎನರ್ಜಿ ಇರ್ತಾ ಇರಲಿಲ್ಲ. ಆರಾಮಾಗಿ ಒಂದ್ ಕಡೆ ಮಕ್ಕಳು ಸ್ಕೂಲಲ್ಲಿ ವರ್ಕ್ ಮಾಡೋದು, ಆ ಮಕ್ಕಳ ಜೊತೆ ನಾನು ಕೂತ್ಕೊಂಡ್ಬಿಟ್ಟಿರ್ತಾ ಇದ್ದೆ. ಏನ್ ಈ ತರ ಆಗ್ತಾ ಇದೆ ಅಂತ ನಾನು ಪ್ರಾಡಕ್ಟ್ ಯೂಸ್ ಬ್ಯಾಗಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದೆ. ಬಟ್ ಅದು ನನ್ನ ತಮ್ಮನಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು. ಆ ಕಿಡ್ನಿ ಪ್ರಾಬ್ಲಮ್ಗೋಸ್ಕರ ಅವನಿಗೆ ಆಸ್ತಿ ತಕ್ಕೊಟ್ಟಿದ್ದೆ ನಾನು ಬೆಡ್ನ. ಅವನು ಯೂಸ್ ಮಾಡಿ ಮತ್ತೆ ಅವನಿಗೆ ರಿಸಲ್ಟ್ ಬಂತು. ಅದು ಕಿಡ್ನಿ ಸ್ಟೋನು 2 mm ಕಡಿಮೆ ಆಗಿದೆ. ಈಗ ಅಷ್ಟು ಕಡಿಮೆ ಆಗಿರೋದಕ್ಕೆ ನಾನೇನ್ ಮಾಡಿದೆ, ಅದು ಬೆಲ್ಟ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. 2 ಕಣ್ಣು ಫುಲ್ ಮಂಜಾಗಿದ್ದಕ್ಕೆ ಏನ್ ಈ ತರ ಆಗ್ತಾ ಇದೆ, ನನಗೆ ಹೆಲ್ಪರು ಇಲ್ಲ, ಮಕ್ಕಳಷ್ಟೇ ನಾನಿದ್ದೀನಿ, ಯಾವ ತರ ನಾನು ಮಾಡೋದೀಗ, ಫೋನ್ ಮಾಡಕ್ ಆಗುತ್ತೋ ಬೇರೆ ಮನೆಗೆ ಅನ್ನೋ ಆ ತರ ತೊಂದರೆಯಲ್ಲಿ ಸಿಗಾಕೊಂಡಿದೆ ಸ್ಕೂಲಲ್ಲಿ. ಆಮೇಲೆ ಬ್ಯಾಗಲ್ಲಿ ನೆನಪು ಬಂತು. ಆ ನೆನಪು ಬಂದಿದ ತಕ್ಷಣ ನಾನೇನ್ ಮಾಡಿದೆ, ಬೆಲ್ಟನ್ನ ಎಡಗೈಯಲ್ಲಿ ಸುತ್ಕೊಂಡೆ. ಎಡಗೈಯಲ್ಲಿ ಸುತ್ಕೊಂಡಿದ ತಕ್ಷಣ ಕರೆಕ್ಟಾಗಿ ಒಂದು 15 ನಿಮಿಷಕ್ಕೆ ನನಗೆ ಕಣ್ಣು ಮಂಜಾಗೋದನ್ನೆಲ್ಲ ಕ್ಲಿಯರ್ ಆಯ್ತು. ಆ ಕ್ಲಿಯರ್ ಆಗಿದ ತಕ್ಷಣ ನಾನೇನ್ ಮಾಡಿದೆ, ನನಗೆ ಒಳ್ಳೆ ಪ್ರಾಡಕ್ಟ್ ಸಿಕ್ತು ಅಂದ್ಬಿಟ್ಟು ಮತ್ತೆ ನಮ್ಮ ಅಕ್ಕಗೆ ರೆಫರ್ ಮಾಡಿದೆ. ಅವಳು ನಮ್ಮ ಮನೆಗೆ ಬಂದಿದ್ದು, ನಿಂತು ಎಳ್ಕೊಂಡ್ರೆ ಇದು ಎಬ್ಬರಿಸಿ ನಿಲ್ಲಿಸ್ಬೇಕಾಗಿತ್ತು. ಆ ಕಾಲು 2 ಕಾಲು ಹಿಂಗೆ ಎದ್ದೋಕೆ ಆಗ್ತಿರ್ಲಿಲ್ಲ. ಆಗ ಏನ್ ಮಾಡಿದೆ, ನಾನು ಈ ಪ್ರಾಡಕ್ಟ್ನ ರೆಫರ್ ಮಾಡಿದಕ್ಕೆ ಅವಳಿಗೆ ಒಳ್ಳೆ ರಿಸಲ್ಟ್ ಬಂತು. ಆಗ ಅವಳು ಸುಮಾರು ಜನಕ್ಕೆ ಮಾಹಿತಿ ಕೊಟ್ಟು ಇದು ಮಾಡಿದ್ರು. ಜೊತೆಗೆ ನನಗಂತೂ ಈ ಪ್ರಾಡಕ್ಟ್ ಸಿಕ್ಕಿರೋದು ತುಂಬಾ ಅನುಕೂಲನೇ ಆಯ್ತು. ಈ ಎನರ್ಜಿ ಎಷ್ಟಿದೆ ಅಂದ್ರೆ ಮತ್ತೆ ಮಾತಾಡ್ಬೇಕು, ಮತ್ತೆ ಇದು ಮಾಡ್ಬೇಕು, ತುಂಬಾ ಅಂದ್ರೆ ಮಾತಾಡಬಾರ್ದು, ಯಾರ ಹತ್ರನೂ ಮಾತಾಡೋದಕ್ಕೆ ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಪ್ರಾಡಕ್ಟ್ ಬಳಸೋದಕ್ಕಿಂತ ಮುಂಚೆ ಈಗ ತುಂಬಾ ಚೆನ್ನಾಗಿ ಎಷ್ಟು ಬೇಕೋ ಮಾತಾಡೋಣ, ಎಷ್ಟು ಬೇಕೋ ಮಕ್ಕಳ ಜೊತೆ ಆಡೋಣ, ಮಕ್ಕಳ ಜೊತೆ ಕುಣಿಯೋಣ ಅನ್ನೋ ಒಂದು ಮೂಮೆಂಟ್ ಶುರುವಾಯ್ತು. ಯಾಕಂದ್ರೆ ನಾನೊಂದು ಇನ್ನೊಂದು ಎಫೆಕ್ಟ್ ಏನಾಯ್ತು ಅಂದ್ರೆ, ತುಳಸಿ ಗಿಡ ನಮ್ಮ ಸ್ಕೂಲ್ ಹತ್ರ ತುಳಸಿ ಗಿಡ ಫುಲ್ ಒಣಗ್ಬಿಟ್ಟಿತ್ತು. ಒಣಗೋಗಿದ ತಕ್ಷಣ ನಾನೇನ್ ಮಾಡಿದೆ, ಆ ಬಾಟಲ್ ಅಲ್ಲಿ ವಾಟರ್ ಎನರ್ಜಿ ಫ್ಯಾಡ್ ಹಾಕೊಂಡು ಆ ಬಾಟಲ್ ಅಲ್ಲಿ ತಗೊಂಡೋಗಿ 2 ದಿವಸ ನೀರ್ ಹಾಕ್ತೆ. ಕಡ್ಡಿ ಆಗ್ತು. ಮತ್ತೆ ಜೊತೆಗೆ ಎಲ್ಲ ಬಿಳಿಯಾಗಿ ಇದಾಗಿತ್ತು. ನಮ್ಮ ಹೆಲ್ಪರ್ಗೆ ಹೇಳಿದೆ ನಾನು, ನಮ್ಮ ಅಸಿಸ್ಟೆಂಟ್ಗೆ, ಇದನ್ನ ಹಾಕಿ ನೋಡೋಣ. 2 ಗಿಡಕ್ಕೆ, ಒಂದು ಹೀರೆಕಾಯಿ ಗಿಡ, ಇನ್ನೊಂದು ಇದು ತುಳಸಿ ಗಿಡ. ಅವೆರಡಕ್ಕೂ 2 ದಿವಸ ಹಾಕಿದಷ್ಟೇ. ಅದೆರಡನ್ನು ಚೆನ್ನಾಗಿ ಸಿಗಲಿದೆ. ಅದ್ರ ಜೊತೆಗೆ ಅದೇನಾಗಿದೆ ಗೊತ್ತಾ ಸರ್, ಅದು ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ಯೂಸ್ ಆಗ್ತಾ ಇದೆ, ಮತ್ತೆ ಗಿಡಗಳಿಗೂ ಯೂಸ್ ಆಗ್ತಾ ಇದೆ. ಯಾಕಂದ್ರೆ ಒಂದೊಂದು ಇದನ್ನ ಮಿರಾಕಲ್ ನೋಡ್ತಾ ಇದ್ರೆ ಖಂಡಿತ ಇದೆ ಎಫೆಕ್ಟ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅದು ಯಾವ ತರ ಇದಾಗ್ತಾ ಇದೆ ಅಂದ್ರೆ ಅದನ್ನು ಹೇಳಕ್ಕೆ ಸಾಧ್ಯವಿಲ್ಲ. ಇದನ್ನ ನಮ್ಗೆ ಅವಕಾಶ ಮಾಡಿಕೊಟ್ಟಂತ